and port positions of direction control valve. DCV ಅದೇನು direction control valves. Symbols of different hydraulic devices. ಇಷ್ಟು ನಾವು ಕಲಿಬೇಕು. ಯಾಕಂದ್ರೆ ನಾವು ಏನ್ ಮಾಡ್ತಾ ಇದೀವಿ, ಡಿಸೈನ್ ಮಾಡ್ಬೇಕಲ್ಲ ಹೈಡ್ರಾಲಿಕ್ ಸರ್ಕ್ಯೂಟ್ಸ್ ನ. ಡಿಸೈನ್ ಮಾಡ್ಬೇಕು ಅಂದ್ರೆ ವಿ ಶುಡ್ ನೋ ದಿ ಡಿಫರೆಂಟ್ ಸಿಂಬಲ್ಸ್ ಆಫ್ ಡಿಫರೆಂಟ್ ಹೈಡ್ರಾಲಿಕ್ ಡಿವೈಸಸ್. ಓಕೆನಾ? ಆಮೇಲೆ ನೋಡೋಣ ಈಗ ಮೊದಲಿಗೆ ನೋಡಿ ಇದೆ ಈಚ್ ಪೊಸಿಷನ್ ಆಫ್ ದ ವಾಲ್ವ್ ಕ್ಯಾನ್ ಟೇಕ್ ಈಸ್ ರಿಪ್ರೆಸೆಂಟೆಡ್ ಬೈ ಎ ಸ್ಕ್ವೇರ್. ಅಂದ್ರೆ ಅದಿ ಒಂದೊಂದು ವಾಲ್ವ್ ಏನು ಪೊಸಿಷನ್ ತಗೊಳತ್ತಲ್ಲ, ಆ ಪ್ರತಿ ಪೊಸಿಷನ್ ಏನ್ ಮಾಡ್ತೇವೆ ನಾವು ಒಂದು ಸ್ಕ್ವೇರ್ ಬಾಕ್ಸ್ ಅಲ್ಲಿ ಹೇಳ್ತೀವಿ. ಹಾಗೆ ಸೊ ಈ ತರ ನಿಮ್ಗೆ ಅದ್ರಲ್ಲಿ ಹೇಳಿದ್ನಲ್ಲ, ಈ ತರ ಒಂದು ಬಾಕ್ಸ್ ಹಾಕ್ತೀವಿ ನಾವಲ್ವಾ. ಸೊ ಈ ತರ ಬಾಕ್ಸ್ ಹಾಕ್ತಿದ್ವಲ್ಲ, ಒಂದು ಡಿಸಿ ವಾಲ್ ತಗೊಳ್ಳಿ, ಇದೊಂದು ಪೊಸಿಷನ್ ಅಲ್ವಾ. ಸೊ ಈಚ್ ಪೊಸಿಷನ್ the wall can take is represented by a square. Next, the number of squares tells you the number of positions the wall can take. So ಇಲ್ಲಿ ಎರಡು ಈ ತರ ಬ್ಲಾಕ್ ಇದ್ರೆ the wall can take two positions. ಅಂದ್ರೆ ಇದು ಆನ್ ಆಫ್ ವಾಲ್, ಇದು ಒಂದು ಆನ್ ಇನ್ನೊಂದು ಆಫ್. ಇನ್ನೂ ಒಂದು ಬರ್ತದೆ, ಈ ತರ ಮೂರು ಪೊಸಿಷನ್ ತಗೊಂತಾ ಇದ್ರೆ ಅದು ಈ ತರ. ಇಫ್ ಇಟ್ ಇಸ್ ಟೇಕಿಂಗ್ 3 ಸ್ಕ್ವೇರ್ಸ್ ಇದ್ರೆ ಅವಾಗ ಏನಾಗುತ್ತೆ, ಸೆಂಟ್ರಲ್ ವಿಲ್ ಬಿ ನ್ಯೂಟ್ರಲ್ ಪೊಸಿಷನ್, ಇದು ಒಂದು ಆನ್ ಪೊಸಿಷನ್ ಇನ್ನೊಂದು ಆಫ್ ಪೊಸಿಷನ್. ಅಂದ್ರೆ ಒಂದು ಮುಂದೆ ಹೋಗೋದು, ಸಿಲಿಂಡರ್ ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಒಂದು ಪೊಸಿಷನ್, ಸಿಲಿಂಡರ್ ನ ರಿಟ್ರಾಕ್ಟ್ ಮಾಡೋದಕ್ಕೆ ಇನ್ನೊಂದು ಪೊಸಿಷನ್, ಇದು ನ್ಯೂಟ್ರಲ್ ಪೊಸಿಷನ್ ಸಿಲಿಂಡರ್ ನ ಹೋಲ್ಡ್ ಮಾಡೋದಕ್ಕೆ. ಸೊ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಹೋಲ್ಡ್. ಇದು ಎಕ್ಸ್ಟೆಂಡ್, ಇದು ರಿಟ್ರಾಕ್ಟ್. ಸೊ ಇದು ಡಬಲ್ ಆಕ್ಟಿಂಗ್ ಸಿಲಿಂಡರ್ ಇದೆಯಲ್ಲ, ಆ ಡಬಲ್ ಆಕ್ಟಿಂಗ್ ಸಿಲಿಂಡರ್ ನ ಮಾಡೋದಕ್ಕೆ ಇದನ್ನ ಈ ತರ ಯೂಸ್ ಮಾಡ್ತಾರೆ. ಓಕೆ ನೋಡಿ ನೆಕ್ಸ್ಟ್, ದ ಏರ್ ಪಾತ್ವೇಸ್ ಆರ್ ರಿಪ್ರೆಸೆಂಟೆಡ್ ಬೈ ಲೈನ್ಸ್. ಏರ್ ಅಥವಾ ಹೈಡ್ರೋಲಿಕ್ ಪಾತ್ವೇಸ್ ಇದೆಯಲ್ಲ, ಅದನ್ನ ಏನ್ ಮಾಡ್ತೀವಿ ನಾವು ಈ ತರ ಲೈನ್ಸ್ ಅಲ್ಲಿ ತೋರಿಸ್ತೀವಿ ಹಿಂಗೆ. The direction of airflow is represented by an arrow. ಇಲ್ಲಿ ಏರ್ ಫ್ಲೋ ಅನ್ನೋ ಬದಲಿಗೆ ಏನ್ ಮಾಡಬಹುದು, you can say fluid flow is represented by an arrow. arrow ಅಂದ್ರೆ ಈ ತರ ಇಲ್ಲಿ ಹೇಳ್ತಾ ಇದ್ದಿಲ್ಲ, ಏರೋ ಮಾರ್ಕ್ ಈ ತರ ಇರ್ತದಲ್ಲ, ಆ ಬಾಕ್ಸ್ ಅಲ್ಲಿ ತೋರಿಸ್ತಾ ಇದ್ವಿ, ಒಂದು ಏರೋ ಮಾರ್ಕ್ ತೋರಿಸ್ತಾ ಇದ್ವಿ, ಹಿಂಗ್ ಡೌನ್ ಹಿಂಗ್ ತೋರಿಸ್ತಾ ಇದ್ವಿ, ಇಲ್ಲಾಂದ್ರೆ ಈ ತರ ತೋರಿಸ್ತಾ ಇದ್ವಿ ಅಲ್ವಾ, ಈ ತರ ತೋರಿಸ್ತಾ ಇದ್ವಿ ವಾಲ್ವ್ ಅಲ್ಲಿ, ಹೌದಲ್ಲ. ಸೊ ದಿಸ್ ಶೋಸ್ ದಿ ಡೈರೆಕ್ಷನ್ ಆಫ್ ದ ಫ್ಲೋ ಆಫ್ ಏರ್ ಆರ್ ಫ್ಲೂಯಿಡ್. In case of air flows in both directions, there is a double arrow. ಈಗ ಏರ್ ಒಂದ್ ವೇಳೆ ಎರಡು ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ, ಹೋಗೋದು ಬರೋದು ಎರಡು ಕಡೆ ಮಾಡ್ತಿದ್ರೆ, ಅವಾಗ ಏನ್ ಮಾಡ್ತೀವಿ ನಾವು ಈ ತರ ಡಬಲ್ ಏರೋ ತೋರಿಸ್ತೀವಿ. ನೆಕ್ಸ್ಟ್, ಕ್ಲೋಸ್ಡ್ ಪೋರ್ಟ್ಸ್ ಆರ್ ಡಿಸ್ಪ್ಲೇಡ್ ಆಸ್ ಟಿ. ನಿಮ್ಗೆ ಗೊತ್ತಲ್ಲ, ಈಗ ಒಂದು ಬಾಕ್ಸ್ ಹಿಂಗಿದೆ ಅಂದ್ಕೊಳ್ಳಿ, ಈ ಬಾಕ್ಸ್ ಅಲ್ಲಿ ಎಲ್ಲೂ ಏರ್ ಫ್ಲೋ ಆಗ್ತಾ ಏನ್ ಮಾಡ್ತೀವಿ ನಾವು ಈ ತರ ಟಿ ಪೊಸಿಷನ್ ತೋರಿಸ್ತೀವಿ. ಈ ತರ ಟಿ ಇದ್ರೆ ಅವಾಗೇನು ಏರ್ ಹಿಂಗಿಂದ ಹಿಂಗೆ ಹೋಗ್ತಾ ಇಲ್ಲ ಅಂತ ಅರ್ಥ, ಬ್ಲಾಕ್ ಆಗಿದೆ ಅಂತ ಅರ್ಥ. ಸೊ ಈ ತರ ಟಿ ಪೊಸಿಷನ್ ಬಂದ್ರೆ ಇಲ್ಲಿ ಪಾತ್ವೇ ಇದೆಯಲ್ಲ, ಅದು ಬ್ಲಾಕ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್, ದ ಪೋರ್ಟ್ಸ್ ಕ್ಯಾರಿ ನಂಬರ್ಸ್ ಸಚ್ ಆಸ್ 1 2 3 4. ಸೊ ಈ ಪೋರ್ಟ್ ಗೆ ಏನ್ ಮಾಡ್ತೀವಿ ನಾವು ಈ ತರ ಏನ್ ಮಾಡ್ತೀವಿ, 1 2 3 4 ಅಂತ ಕೊಡ್ತೀವಿ. ಇಲ್ಲ ಅಂದ್ರೆ ಏನ್ ಮಾಡ್ತೀವಿ, ಇಲ್ಲಿ ನೋಡಿ ಆಸ್ ಆರ್ ಲೆಟರ್ಸ್ ಸಚ್ ಆಸ್ ಪಿ ಟಿ ಎ ಬಿ ಎಕ್ಸ್ ವೈ ಟಿ ಸಿ. ಸೊ ಏನ್ ಮಾಡ್ತೀವಿ, ಪಿ ಅಂತ ಕೊಡ್ತೀವಿ, ಟಿ ಅಂತ ಕೊಡ್ತೀವಿ, ಇಲ್ಲಿ ಎ ಅಂತ ಕೊಡ್ತೀವಿ, ಇಲ್ಲಿ ಬಿ ಅಂತ ಕೊಡ್ತೀವಿ. ಸೊ ಅದು ಎರಡಿದೆ, ಒಂದು ಎನ್ಸಿ ಅಂತ ಕೊಡ್ತಾರೆ, ಎನ್ಸಿ ಅಂತ ಬರ್ತದೆ ಒಂದು ಸಿಸ್ಟಮ್, ಇನ್ನೊಂದು ISO ಅಂತ ಬರ್ತದೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಂತ ಒಂದು ಬರ್ತದೆ. ಸೊ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಏನೋ ಪಿ ಟಿ ಎ ಬಿ ಅಂತ ಕೊಡ್ತಾರೆ. ಪಿ ಅಂದ್ರೆ ಪಂಪ್, ಟಿ ಅಂದ್ರೆ ಟ್ಯಾಂಕ್. ಈ ಟ್ಯಾಂಕ್ಗೆ ನಾವು ಇದನ್ನು ಅಂತೀವಿ ರಿಸರ್ವಾಯರ್ ಅಂತ ಕರಿತೀವಿ, ಇ ಅಂತ ಕೂಡ ಹೇಳ್ಬೋದು ನಾವು. ಸೊ ಈ ಪಿ ಅಂದ್ರೆ ಪಂಪ್ ನಾರ್ಮಲಿ, ಟಿ ಅಂದ್ರೆ ಏನಪ್ಪಾ, ಟಿ ಅಂದ್ರೆ ಟ್ಯಾಂಕ್, ಆರ್ ಅಂದ್ರೆ ರಿಸರ್ವಾಯರ್, ಇ ಅಂದ್ರೆ ಎಕ್ಸಾಸ್ಟ್, ಎ ಅಂದ್ರೆ ಒನ್ ಸೈಡ್ ಆಫ್ ದ ಸಿಲಿಂಡರ್, ಬಿ ಅಂದ್ರೆ ಇನ್ನೊಂದ್ ಸೈಡ್ ಆಫ್ ದ ಸಿಲಿಂಡರ್. ಸೊ ಈ ತರನು ಹೇಳ್ತೀವಿ. ಇಲ್ಲ ಅಂದ್ರೆ 1 2 3 4 ಅಂತ ನಂಬರ್ಸ್ ಕೊಡ್ತೀವಿ, ಹೇಳ್ತಾರೆ. ದ ನಂಬರ್ಸ್ ಆರ್ ಲೆಟರ್ಸ್ ಆರ್ ಓನ್ಲಿ ನೌನ್ ಆರ್ ಓನ್ಲಿ ಶೋನ್ ಇನ್ ದ ಸ್ಕ್ವಯರ್ ವಿತ್ ದ ಬೇಸಿಕ್ ಪೊಸಿಷನ್ ಆರ್ ಅನ್ಆಪರೇಟೆಡ್ ಪೊಸಿಷನ್ ಆರ್ ರೆಸ್ಟ್ ಪೊಸಿಷನ್ ಆಫ್ ದ ವಾಲ್ವ್. ಅಂದ್ರೆ ಈಗ ಇಲ್ಲಿ ಇದು ವಾಲ್ವ್ ಇದೆಯಪ್ಪ, ಈ ವಾಲ್ವ್ ನ ಆಪರೇಟ್ ಮಾಡದೇ ಇದ್ರೆ ಯಾವ ಪೊಸಿಷನ್ ಇರ್ತದೆ, ವಾಲ್ವ್ ನ ಆಪರೇಟ್ ಮಾಡದಿದ್ರೆ ಏನಿರ್ತದೆ, ಈ ಸೆಂಟ್ರಲ್ ಪೊಸಿಷನ್, ಹೋಲ್ಡ್ ಪೊಸಿಷನ್, ಈ ಪೊಸಿಷನ್ ಇರ್ತದೆ ವಾಲ್ವ್ ಆಪರೇಟ್ ಮಾಡದೇ ಇದ್ರೆ. ಇಲ್ಲಿ ಇಲ್ಲಾಂದ್ರೆ ನಾವು ಎರಡು ತಗೊಂಡ್ವಿ ಅನ್ಕೊಳ್ಳಿ, ಹಿಂಗೆ ಈ ತರ ಎರಡು ತಗೊಂಡ್ವಿ ಅನ್ಕೊಳ್ಳಿ, ಎರಡು ಪೊಸಿಷನ್ ಇರೋ ವಾಲ್ವ್ ತಗೊಂಡ್ರಪ್ಪ. ಇಲ್ಲಿ ಎರಡು ಪೊಸಿಷನ್ ಇರೋ ವಾಲ್ವ್ ತಗೊಂಡ್ರೆ, ಈ ಎಕ್ಸಾಂಪಲ್ ಈ ಪೊಸಿಷನ್ ಇದಲ್ಲ, ಇದು ರೆಸ್ಟ್ ಪೊಸಿಷನ್ ಅನ್ಕೋ. ಅಂದ್ರೆ ನಾವೇನು ಪ್ರೆಸ್ ಮಾಡ್ತಾ ಇಲ್ಲ, ಇಲ್ಲಿ ಹಿಂಗಿರ್ತಲ್ಲ, ಇದು ಪ್ರೆಸ್ ಮಾಡಕ್ ಇರ್ತದೆ, ಇಲ್ಲೊಂದು ಸ್ಪ್ರಿಂಗ್ ಇರ್ತಲ್ಲ, ಈ ತರ ಇರ್ತದೆ ವಾಲ್ವ್. ಇದನ್ನ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಈ ಪೊಸಿಷನ್ ಬರುತ್ತೆ. ಪ್ರೆಸ್ ಮಾಡಿದ್ರೆ ಈ ಪೊಸಿಷನ್ ಇರ್ತದೆ. ಸ್ಪ್ರಿಂಗ್ ಪುಷ್ ಮಾಡಿದ್ರೆ ಈ ಪೊಸಿಷನ್, ಇದು ಪುಷ್ ಮಾಡಿದ್ರೆ ಈ ಪೊಸಿಷನ್ ಇರ್ತದೆ. ಸೊ ರೆಸ್ಟ್ ಪೊಸಿಷನ್ ಯಾವ್ದು ಅನ್ಕೋ, ಇದು ಅನ್ಕೋ.
ಆಫ್ ಇದು ಅನ್ಕೋ, ಅವಾಗ ಏನ್ ಮಾಡ್ತೀವಿ, ನಂಬರ್ಸ್ ಇರ್ತಾವಲ್ಲ, ಈ 1 2 3 ಆಗ್ಲಿ, ಈ ಲೆಟರ್ಸ್ ಇದೆಯಲ್ಲ ಪಿ ಟಿ ಆರ್ ಇವೆಲ್ಲ ಏನ್ ಮಾಡ್ತೀವಿ, ಯಾವ ಬಾಕ್ಸ್ ರೆಸ್ಟ್ ಪೊಸಿಷನ್ ಅನ್ನು ಇಂಡಿಕೇಟ್ ಮಾಡುತ್ತೋ ಆ ಬಾಕ್ಸ್ಗೆ ನಾವು ಹಾಕ್ತಿವಿ. ಈ ತರ ನೋಡು, ಹಿಂಗ ಹಾಕ್ತಿವಿ, ಹಿಂಗ ಹಾಕ್ಬಿಟ್ಟು ಇಲ್ಲಿ ಕೊಡ್ತೀವಿ 1 2 3 4 ಅಂದ್ರೆ ಇದು ಇಫ್ ಇಟ್ ಈಸ್ ದ ರೆಸ್ಟ್ ಪೊಸಿಷನ್ ಆಫ್ ದ ವಾಲ್. ನೆಕ್ಸ್ಟ್ ದ ಟೈಪ್ ಆಫ್ ಆಕ್ಚುಯೇಷನ್ ಈಸ್ ಆಲ್ಸೋ ಸಿಂಬಲೈಸ್ಡ್. ನೋಡಿ ಇಲ್ಲಿದೆ, ಇದು ಈ ತರ ಏನಿದೆ ಪುಷ್ ಬಟನ್, ಈ ತರ ಸಿಂಬಲ್ ಇದ್ರೆ ಪುಷ್ ಬಟನ್ ಇರ್ತದೆ. ಅದ್ ಮುಂದೆ ಹೇಳ್ತೀನಿ ಮೆಕ್ಯಾನಿಕಲ್, ಈ ತರ ಇದ್ರೆ ಹೆಂಗೆ, ಹಿಂಗಿದ್ರೆ ಮೆಕ್ಯಾನಿಕಲ್, ಈ ತರ ಹಿಂಗಿದ್ರೆ ಲಿವರ್, ಹೌದಾ. ಸೊ ಆ ತರ ಇರ್ತದೆ. ಇಲ್ಲಾಂದ್ರೆ ಈ ತರ ಇದ್ರೆ, ಎಕ್ಸಾಂಪಲ್ ನೋಡಿ, ಹಿಂಗಿದ್ರೆ ಇದು ಸೆಲೋನಾಯ್ಡ್, ಈ ತರ ಸಿಂಬಲ್ ಇದ್ರೆ ಸೆಲೋನಾಯ್ಡ್, ಆ ತರ ಇದ್ರೆ ಸೆಲೋನಾಯ್ಡ್. ನೆಕ್ಸ್ಟ್ ದ ಟೈಪ್ ಆಫ್ ಆಕ್ಚುಯೇಷನ್ ಈಸ್ ಆಲ್ಸೋ ಸಿಂಬಲೈಸ್ಡ್ ಅಂತ ಇದೆ ಹೇಳ್ತಾ ಇದ್ದೀನಿ. ಇದು ಮ್ಯಾನ್ಯುವಲ್, ಮೆಕ್ಯಾನಿಕಲ್, ಸೆಲೋನಾಯ್ಡ್, ಹೈಡ್ರೋಲಿಕ್, ನ್ಯೂಮ್ಯಾಟಿಕ್, ಸ್ಪ್ರಿಂಗ್ ಅಂಡ್ ಎಲೆಕ್ಟ್ರಿಕ್ ಸೆಲೋನಾಯ್ಡ್. The symbol contains information concerning the stability of the positions and a reset. Okay, so ಇಷ್ಟು ಆಯ್ತು. ಈಗ ನೋಡೋಣ ನೆಕ್ಸ್ಟ್. ನೋಡಿ ಇಲ್ಲಿ ಎಕ್ಸಾಂಪಲ್ ಕೊತ್ತೋಸ್ತಾ ನೋಡಿ, ಇದು ಎಕ್ಸಾಂಪಲ್. ಏನ್ ಎಕ್ಸಾಂಪಲ್ ಇಲ್ಲಿ ಇದೆ ನೋಡು. ಸೊ ಇದು ಏನಿದು, ಇದು ಟಿ ಅಂತಂದ್ರೆ ಎಲ್ಲಿ ಬ್ಲಾಕ್ ಆಗಿದೆ ಅಂತ ಅರ್ಥ. ನೋಡಿ ಇದು ಒಂದು ದೊಡ್ಡ ಸ್ಕ್ವೇರ್ ಇದೆ, ಅದರಲ್ಲಿ 2 ಭಾಗ ಇದೆ, ಇಲ್ಲೊಂದು ಸ್ಕ್ವೇರ್ ಇದೆ, ಇಲ್ಲೊಂದು ಸ್ಕ್ವೇರ್ ಇದೆ, ಅಂದ್ರೆ ಏನಿದು, ಇದು 2 ಪೊಸಿಷನ್ ಇದೆ ಅಂತ ಅರ್ಥ ಆಯ್ತು. ಆಮೇಲೆ ಇಲ್ಲಿ ಎಷ್ಟು ಪೋರ್ಟ್ಸ್ ಇದೆ ನೋಡು, ಇಲ್ಲೊಂದು ಪೋರ್ಟ್ ಇದೆ, ಇಲ್ಲೊಂದು ಪೋರ್ಟ್ ಇದೆ, ಇಲ್ಲೊಂದು ಪೋರ್ಟ್ ಇದೆ, ಆಮೇಲೆ ಇಲ್ಲೊಂದು ಪೋರ್ಟ್ ಇದೆ, ಹೌದಾ. ಸೊ ಇದು 3 ಪೊಸಿಷನ್ಸ್ ವಾಲ್ ಇದೆ, 3 ಪೋರ್ಟ್ ಇದೆ ಇಲ್ಲಿ. ಸೊ ಇದು ಏನದು 3/2 ವಾಲ್ ಆಗುತ್ತೆ. ಇದೇನಿದು 3/2 ವಾಲ್ ಆಗುತ್ತೆ. ಯಾಕೆ ಹೇಳು, ದ ಫಸ್ಟ್ ಲೆಟರ್ ಇಂಡಿಕೇಟ್ಸ್ there are 3 ports. Second letter indicates the positions, number of positions. So ಇಲ್ಲಿ ಪೊಸಿಷನ್ಸ್ 2 ಇರೋದು, ಒಂದು ಆನ್ ಒಂದು ಆಫ್. ಸೊ ಹಾಗಾಗಿ 2 ಪೊಸಿಷನ್ 2, ಪೋರ್ಟ್ಸ್ 3 ಇದೆ, ಇಲ್ಲೊಂದು ಪೋರ್ಟ್ ಇರ್ತದೆ, ಇಲ್ಲೊಂದು ಪೋರ್ಟ್ ಇರ್ತದೆ, ಇಲ್ಲೊಂದು ಪೋರ್ಟ್ ಇರ್ತದೆ. ನೋಡಿ ಇದು ರೆಸ್ಟ್ ಪೊಸಿಷನ್. ಇದು ಈ ಬಾಕ್ಸ್ ಇದೆಯಲ್ಲ, ದಿಸ್ ಬಾಕ್ಸ್ ಇಂಡಿಕೇಟ್ಸ್ ದ ರೆಸ್ಟ್ ಪೊಸಿಷನ್ ಆಫ್ ದ ವಾಲ್. ದಟ್ ಇಸ್ ವೈ ದೀಸ್ ನಂಬರ್ಸ್ 1 3 2 ಆರ್ ರಿಟನ್ ಹಿಯರ್. ಸೊ ಈ ನಂಬರ್ಸ್ ಇರ್ತಾವಲ್ಲ, ಯಾವ ಸ್ಕ್ವೇರ್ ರೆಸ್ಟ್ ಪೊಸಿಷನ್ ಇಂಡಿಕೇಟ್ ಮಾಡುತ್ತೋ ಅದನ್ನ ಅದು ತೋರಿಸುತ್ತೆ. ಸೊ ಇಷ್ಟ ಆಯ್ತು. ನೋಡಿ ಇಲ್ಲೇ ಬೇಕಾದ್ರೆ the directional walls are described by the number of ports in the main valve. So excluding pilot ports and the number of positions the valve can take, the number of ports 3 divided by number of positions 2. The above symbol ಅಂದ್ರೆ ಇದು is said to be a 3/2 valve. ಯಾಕೆಂದ್ರೆ 3/2 valve ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಹೇಳ್ತಾರೆ, each position of the valve is displayed in a square. The basic position is symbolized by number of ports. ನೋಡಿ number of ports ಆಯ್ತಾ. The number 1 represents pump. Number 1 ಅಂದ್ರೆ pump or pressure line. The number 2 represents actuator connection. 2 and 4 represents actuator connection. 1 and 3 represents ಇದು return line. 3 ಅಂದ್ರೆ return line, maybe tank, reservoir ಅದು. ಇದು 1 ಅಂದ್ರೆ pump. The number 3 represents the return line to tank. ಸೊ ಈ ತರ ನಾವು ಹೇಳ್ತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ. ಇನ್ನೊಂದು ಎಕ್ಸಾಂಪಲ್ ಏನು, ಇದು ಎಷ್ಟಿದೆ ಪೋರ್ಟ್ಸ್ ಇಲ್ಲಿ, 1 2 3 4. ದೇರ್ ಆರ್ 4 ಪೋರ್ಟ್ಸ್. ಸೊ ಎಷ್ಟಿದೆ ಪೊಸಿಷನ್ಸ್, ಒಂದು ಸ್ಕ್ವೇರ್, ಇನ್ನೊಂದು ಸ್ಕ್ವೇರ್. ಸೊ ದೇರ್ ಆರ್ 2 ಸ್ಕ್ವೇರ್ಸ್, ಹೌದಿಲ್ಲ. ಸೊ ದಿಸ್ ಈಸ್ ಎ 4/2 ವಾಲ್ವ್. ಇದೇನಿದು 4/2 ವಾಲ್ವ್. ನೋಡಿ ಇಲ್ಲಿ ತೋರಿಸ್ತಾ ಇದೆ. ದಿಸ್ ಇಸ್ ಯುವರ್ ಆಕ್ಚುಯೇಷನ್. ಈ ತರ ಸಿಂಬಲ್ ಇದ್ರೆ ಏನಿದು ಸೆಲೋನಾಯ್ಡ್ ಇದೆ ನೋಡಿ, ಸೆಲೋನಾಯ್ಡ್ ಆಪರೇಟೆಡ್ ಅಂತಂಗೆ. ಈ ತರ ಇದ್ರೆ ಸೆಲೋನಾಯ್ಡ್ ಆಪರೇಟೆಡ್. ಇದೇನಿದು ಸ್ಪ್ರಿಂಗ್ ಸಿಂಬಲ್. ಇದು ಅಂದ್ರೆ ಇದು ಸ್ಪ್ರಿಂಗ್ ವಾಪಸ್ ರಿಟರ್ನ್ ಮಾಡ್ತದೆ, ಸ್ಪ್ರಿಂಗ್ ರಿಟರ್ನ್ ಮಾಡಿದೆ. ಸೊ ಇದು ಆಕ್ಚುಲಿ ರೆಸ್ಟ್ ಪೊಸಿಷನ್, ಇದು ರೆಸ್ಟ್ ಪೊಸಿಷನ್. ಸೊ ರೆಸ್ಟ್ ಪೊಸಿಷನ್ ಏನ್ ಮಾಡಿದಾರೆ, ಈ ತರ ಮಾಡಿದೆ. ಸೊ ಇಲ್ಲಿದೆ ನೋಡು, ಏನೇನು ಅಂದ್ರೆ ನೋಡು, ಪ್ರೆಷರ್ ಪೋರ್ಟ್ ಅಂದ್ರೆ ಏನು, ಈ ಟೇಬಲ್ ಹೇಳ್ತಾ ಇದೆ ನೋಡು. ಏನ್ ಹೇಳ್ತಾ ಇದೆ, ಪ್ರೆಷರ್ ಪೋರ್ಟ್ ಗೆ ನಾವು ಪಿ ಅಂತಾನು ಹೇಳ್ಬೋದು, ಇಲ್ಲ 1 ಅಂತ ಬರೀಬಹುದು ಲೆಟರ್. ವರ್ಕಿಂಗ್ ಪೋರ್ಟ್ ಎ ಅಂತ ನಾವೇನ್ ಹೇಳ್ತೀವಲ್ಲ ಇಲ್ಲಿ ಎ, ಅದ್ರ ಬದಲಿಗೆ ನಾವೇನ್ ಬರೀಬಹುದು, ಇಲ್ಲಿ 4 ಅಂತ ಬರೀಬಹುದು. ಇಲ್ಲಿ ಪೋರ್ಟ್ ಬಿ ಅಂತ ಇದೆಯಲ್ಲ, ಆ ಪೋರ್ಟ್ ಬಿ ಬದಲಿಗೆ ನಾವೇನ್ ಬರೀಬಹುದು, 2 ಅಂತ ಬರೀಬಹುದು. ಎಕ್ಸಾಸ್ಟ್ ಪೋರ್ಟ್ ಅಂದ್ರೆ ಇದು ಅದು ಆರ್ ಅಂತ ಬರೀಬಹುದು, ಇಲ್ಲ ಟಿ ಅಂತ ಬರೀಬಹುದು, ಇಲ್ಲ ಎಸ್ ಅಂತ ಬರೀಬಹುದು, ಇಲ್ಲ ಇ ಅಂತ ಕೂಡ ಬರೀಬಹುದು. ಸೊ ಇನ್ನೊಂದು ಲೆಟರ್ ಕೂಡ ನೀವು ಆಡ್ ಮಾಡ್ಕೊಳ್ರಿ. ಎಕ್ಸಾಸ್ಟ್ ಪೋರ್ಟ್ ಗೆ ಆಲ್ಸೋ ರೈಟ್ ಇ ಅಂತ ಕೂಡ ಬರೀಬಹುದು. ಸೊ ಪೈಲಟ್ ಪೋರ್ಟ್ ಇಲ್ಲಿ ತೋರಿಸಿಲ್ಲ ನಾವು. ಪೈಲಟ್ ಪೋರ್ಟ್ ಇರ್ತವೆ, ಆ ಪೈಲಟ್ ಪೋರ್ಟ್ ಗೆ ಏನಂತ ಹೆಸರು ಕರೀತಾರೆ, ಜೆಡ್ ಅಂತ ಕರೀತಾರೆ, ಅಥವಾ ವೈ ಅಂತ ಕರೀತಾರೆ. ಅದಕ್ಕೆ ನಂಬರ್ಸ್ ಬರೀಬೇಕು ಅಂತ ಏನ್ ಮಾಡ್ತಾರೆ, 14 ಮತ್ತೆ 12 ಅಂತ ಬರೀತಾರೆ. ಸೊ ಕೆಲವು ಜನ ಏನ್ ಮಾಡ್ತಾರೆ, ನಂಬರ್ಸ್ ಬರೀತಾರೆ.
ಕೆಲವು ಜನ ಏನ್ ಮಾಡ್ತಾರೆ ನಂಬರ್ಸ್ ಬರೀತಾರೆ, ಕೆಲವು ಜನ ಏನ್ ಮಾಡ್ತಾರೆ ಈ ತರ ಸಿಂಬಲ್ಸ್ ಅಂದ್ರೆ ಲೆಟರ್ಸ್ ಬರೀತಾರೆ. ಸೊ ಎರಡೂ ತರ ಇದೆ. ಇದು ISO ದಲ್ಲಿ ಈ ತರ ಬರೀತಾರೆ, NC ಸಿಸ್ಟಮ್ ಅಲ್ಲಿ ಈ ತರ ಬರೀತಾರೆ. ಓಕೆ, ಇಲ್ಲಿದೆ ನೋಡು. ಇಲ್ಲಿ ಅವನು ಇದನ್ನ ಯಾವ ತರ ಮಾಡಬೇಕು ಪೋರ್ಟ್ ಮೇಕಿಂಗ್ಸ್ ಅಂತ ಇಲ್ಲಿ ಒಂದು ವಿಡಿಯೋ ಇದೆ. ಯಾವ ತರ ಮಾರ್ಕ್ ಮಾಡಬೇಕು, ಎಷ್ಟೆಷ್ಟು ಪೋರ್ಟ್ಸ್, ಇದನ್ನೆಲ್ಲ ನಾನು ಹೇಳಿದ್ನಲ್ಲ ಇವಾಗ, ಅದನ್ನ ಅವನು ಈ ವಿಡಿಯೋದಲ್ಲಿ ಹೇಳಿದ್ದಾನೆ. ಅದನ್ನ ನೋಡೋಣ. ಲೆಟ್ ಅಸ್ ವಾಚ್. Directional control valves are used to stop, start, route, and divert fluid streams without affecting the pressure level or the flow rate of the system. Directional control valves are identified by the number of ways that fluid can flow and the number of positions the valve can produce. A way refers to the number of active porting connections called ports. This valve has 3 ports, so it is a 3-way valve. The term position refers to the number of discrete operating positions of the internal valve element. For this spool valve, one position allows fluid to flow from the inlet to port A, and a second position allows fluid to flow from the inlet to port B. Therefore, this is a 2-position valve. This spool valve has 2 ports and 2 positions. The first position allows fluid to flow freely. The second position blocks both ports. Even though both ports aren't physically blocked, the lack of fluid entering the pressure port also prevents fluid from exiting outlet port A. Therefore, both ports are defined as blocked, making it a 2-way, 2-position valve. To simplify fluid system drawings and schematics, all valves can be represented graphically. Boxes, sometimes called envelopes, are used to indicate the number of valve positions. Since this is a 2-position valve, its graphic representation has 2 adjacent boxes. Continuous lines are used to indicate fluid flow between ports. For complex valves, the ports may also be labeled. The input port is typically labeled P for pressure. Outlet ports are typically given alpha characters starting with A. Other times the letter stands for the destination of the fluid. For instance, the letter T would indicate a port that is connected to a tank. This is a fairly simple valve, so port labels are not required. A solid arrow indicates the direction of liquid flow. The first position of this valve allows fluid to flow from the pressure port to port A, so an arrow is drawn in the first box to indicate fluid flow. A T indicates that a port, or way, is blocked or closed. This valve's first position has no ports blocked, but its second position blocks both. The second box corresponds to the second position of the valve. Therefore, 2 T's are added to illustrate the lack of fluid flow in the second position. Next, lines are drawn to indicate the normal position of the valve. The normal position is defined as the position of the valve when its spool is unshifted and the power is off. This means that any mechanical actuators, such as springs, are in their non-actuated positions. Electrical actuators, such as solenoids, are powered off. The normal position can sometimes be referred to as the unshifted, de-energized, or unactuated position. In this case, position 1 is the normal position. Therefore, the lines to indicate the normal position are drawn in the first box. ಹೇಳಿದಲ್ಲ ನಂಬರಿಂಗ್ ಕೂಡ ಏನ್ ಮಾಡ್ತಾರೆ ನೋಡಿ. ಇದು ನಾರ್ಮಲ್ ಪೊಸಿಷನ್ ಅಲ್ವಾ. ನಾರ್ಮಲ್ ಪೊಸಿಷನ್ ಏನಾಗಿದೆ, ಇದು ಪ್ರೆಸ್ ಮಾಡದೇ ಇದ್ದಾಗ ಇದು ನಾರ್ಮಲ್ ರೆಸ್ಟ್ ಪೊಸಿಷನ್. ರೆಸ್ಟ್ ಪೊಸಿಷನ್ ಏನಾಗ್ತಾ ಇದೆ, ಪೋರ್ಟ್ ಪಿ ಇಸ್ ಕನೆಕ್ಟೆಡ್ ಟು ಪೋರ್ಟ್ ಎ. ದಿಸ್ ಇಸ್ ನಾರ್ಮಲ್ ಪೊಸಿಷನ್. ಸೊ ನಾರ್ಮಲ್ ಪೊಸಿಷನ್ ಏನ್ ಮಾಡ್ತಾರೆ, ಇದು ಲೈನ್ ಹಾಕ್ತಾರೆ ನೋಡಿ. ಲೈನ್ ಹಾಕ್ತಾರೆ. ನಾರ್ಮಲ್ ಪೊಸಿಷನ್ ಇಂದನೇ ಏನ್ ಮಾಡ್ತಾರೆ, ಬೇರೆ ಸರ್ಕ್ಯೂಟ್ ಅಲ್ಲಿ ಇದನ್ನ ಕನೆಕ್ಟ್ ಮಾಡ್ತಾರೆ. ಈ ವಾಲ್ಗಳನ್ನ ಏನ್ ಮಾಡ್ತಾರೆ, ನಾರ್ಮಲ್ ಪೊಸಿಷನ್ ಗೆನೆ ಕನೆಕ್ಟ್ ಮಾಡೋದು. ನಾರ್ಮಲ್ ಪೊಸಿಷನ್ ತಗೊಂಡೇನೆ ಏನ್ ಮಾಡ್ತಾರೆ, ಸರ್ಕ್ಯೂಟ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ. ಮತ್ತೆ ಇಲ್ಲೇ ಏನ್ ಮಾಡ್ತಾರೆ, ನೀವು ನಾರ್ಮಲ್ ಪೊಸಿಷನ್ ಗೆ ನಂಬರಿಂಗ್ ಕೊಡೋದು. ಅದು ಹೇಳ್ತಿಲ್ಲ. ಇಲ್ಲಿ ಪಿ ಇಲ್ಲಿ ಇದೆಲ್ಲ ಏನಿದು ಪ್ರೆಷರ್ ಪಿ, ಇದು ಪಿ ಇಲ್ಲಿ ಕೊಡ್ತಾರೆ. ಇಲ್ಲಿ ಏನ್ ಮಾಡ್ತಾರೆ, ಎ ಅಂತ ಕೊಡ್ತಾರೆ. ಯಾವಾಗ ಯಾವ ಬಾಕ್ಸ್ ನಾರ್ಮಲ್ ಪೊಸಿಷನ್ ಇಂಡಿಕೇಟ್ ಮಾಡುತ್ತೆ ನೋಡು, ಆ ವಾಲುದು ಅಲ್ಲೇನೆ ಈ ತರ ಲೈನ್ ಹಾಕೋದು, ಅಲ್ಲೇನೆ ನಂಬರಿಂಗ್ ಕೊಡೋದು. ಮತ್ತೆ ಅಲ್ಲಿಂದನೇ ಏನ್ ಮಾಡ್ತಾರೆ, ಬೇರೆ ಸರ್ಕ್ಯೂಟ್ ಅಲ್ಲಿ ಕನೆಕ್ಟ್ ಮಾಡೋದು. ಇದು ಕನೆಕ್ಷನ್ ಲೈನ್ಸ್ ಇವೆಲ್ಲ. ಸೊ ನಾರ್ಮಲ್ ಪೊಸಿಷನ್ ಗೆನೆ ಕನೆಕ್ಟ್ ಮಾಡೋದು. ಅರ್ಥ ಆಯ್ತಲ್ವಾ?
On a hydraulic schematic, the lines that indicate the normal position will be connected to ನೋಡಿ ಇದು ಹೈಡ್ರಾಲಿಕ್ ಸರ್ಕ್ಯೂಟ್ ಅಲ್ವಾ, ನೋಡಿ ಟ್ಯಾಂಕ್ ಇದೆ, ಇದು ಪಂಪ್, ಇದು ಮೋಟರ್ ಇದೆ ಅಲ್ವಾ, ನೋಡಿ ಇದು ಹೈಡ್ರಾಲಿಕ್ ಸರ್ಕ್ಯೂಟ್ ಅಲ್ವಾ. ನೋಡಿ ಹೈಡ್ರಾಲಿಕ್ ಸರ್ಕ್ಯೂಟ್ ಏನ್ ಮಾಡಿದ್ದಾರೆ, ಈ ವಾಲ್ವ್ ನ ಕನೆಕ್ಟ್ ಮಾಡಿದ್ದಾರೆ. ಹೆಂಗ್ ಕನೆಕ್ಟ್ ಮಾಡ್ತಾರೆ ಅಂದ್ರೆ, ಆ ನಾರ್ಮಲ್ ಬಾಕ್ಸ್ ಇರ್ತಲ್ಲ, ನಾರ್ಮಲ್ ಪೊಸಿಷನ್ ಬಾಕ್ಸ್ ಇರ್ತಾರೆ ನೋಡು, ಆ ಬಾಕ್ಸ್ ಲೈನ್ಸ್ ಇಂದಾನೆ ಏನ್ ಮಾಡ್ತಾರೆ ಕನೆಕ್ಟ್ ಮಾಡೋದು. ಇದು ನಾರ್ಮಲ್ ಪೊಸಿಷನ್ ಅಲ್ಲ, ಇದೇನಿದು ಪುಷ್ ಮೋಟರ್ ಪೊಸಿಷನ್. ಇದನ್ನ ಪುಷ್ ಮಾಡಿದಾಗ ಏನಾಗುತ್ತೆ, ಈ ಪೊಸಿಷನ್ ಬರುತ್ತೆ, ನಮಗೆ ಬ್ಲಾಕ್ ಆಗುತ್ತೆ. ಸೊ ಇದು ರೆಸ್ಟ್ ಪೊಸಿಷನ್ ಅಲ್ಲ, ಇದು ರೆಸ್ಟ್ ಪೊಸಿಷನ್. ಸೊ ಹಾಗಾಗಿ ಇಲ್ಲಿ ಕನೆಕ್ಟ್ ಮಾಡಿಲ್ಲ ನೋಡೋರು, ಯಾಕಂದ್ರೆ ಇದು ರೆಸ್ಟ್ ಪೊಸಿಷನ್ ಅಲ್ಲ, ಇದು ರೆಸ್ಟ್ ಪೊಸಿಷನ್. ಸೊ ರೆಸ್ಟ್ ಪೊಸಿಷನ್ ಅನ್ನೇ ಏನ್ ಮಾಡೋದು, ಸರ್ಕ್ಯೂಟ್ ಗೆ ಕನೆಕ್ಟ್ ಮಾಡೋದು. to other devices in the system. Valves that do not have mechanical or electrical actuators do not have a normal position because they must be manually moved. When shifted, they remain in that state until manually shifted to another position. The terms normally opened and normally closed are used to describe the condition of a valve when it is in the normal position. For this valve, the normal position is position 1, which allows unrestricted fluid flow through the open ports. Therefore, this valve is a normally opened valve. Additionally, ಪ್ರೆಸ್ ಮಾಡಿದಾಗ ಈಗ ಓಪನ್ ಆಗಿದೆಯಲ್ವಾ, ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ನಾರ್ಮಲಿ ಓಪನ್. ಪ್ರೆಸ್ ಮಾಡದ ಕ್ಲೋಸ್ ಆಗಿದ್ರೆ ಇದು ಒಂದು ವೇಳೆ, ಆಗ ಅದಕ್ಕೆ NC ವಾಲ್ವ್ ಅಂತ ಕರೀತಾರೆ. NC ವಾಲ್ವ್ ಅಂದ್ರೆ ನಾರ್ಮಲಿ ಕ್ಲೋಸ್ಡ್ ವಾಲ್ವ್ ಅಂತ ಅರ್ಥ. this valve is a spring return valve, meaning that after it is actuated, a spring returns the spool to the normal position. A spring symbol is placed next to the block representing the normal position. Actuators used to change valve positions can be mechanical, pneumatic pilot, or electric solenoid. To complete the diagram, the primary actuator symbol is placed on the other end of the graphic symbol. In this case, the actuator is a push button. Mechanical actuators change valve positions with springs, push buttons, plungers, levers, and cam rollers. ನೋಡಪ್ಪ, ಇವೆಲ್ಲ ಏನು ಸಿಂಬಲ್ಸ್ ನೋಡಿದೆ. ಈ ಸ್ಪ್ರಿಂಗ್ ಇಲ್ಲಿ ಹಾಕಿದ್ದಾರೆ, ಇದು ಪುಷ್ ಬಟನ್ ಇದ್ರೆ ಈ ತರ ಹಾಕ್ಬೇಕು, ಪ್ಲಂಜರ್ ಇದ್ರೆ ಈ ಸಿಂಬಲ್ ಇಲ್ಲಿ ಹಾಕ್ಬೇಕಾಗತ್ತೆ, ಲಿವರ್ ಇದ್ರೆ ಈ ಸಿಂಬಲ್ ಹಾಕ್ಬೇಕು, ನೋಡಿದೆ ಕ್ಯಾಮ್ ಇದ್ರೆ ಇಲ್ಲಿ ಹಾಕ್ಬೇಕು, ಈ ತರ ಹಾಕ್ಬೇಕು. ಇನ್ನ ಇದೆ ನೋಡಿ ಸಿಂಬಲ್ಸ್. Pneumatic pilots change valve position with a pressured air signal. Electric solenoids that change valve positions by directly moving the valve element are called direct solenoids. Electric solenoids that open small pilot valves and allow pressurized air to move the valve element are called solenoid-controlled pilot operator. ಇದು ನ್ಯೂಮ್ಯಾಟಿಕಲಿ ಕಂಟ್ರೋಲ್ಡ್ ಇದ್ರೆ ಅಂದ್ರೆ ಇದನ್ನ ಈ ವಾಲ್ವ್ ನ ಪುಷ್ ಮಾಡೋದಕ್ಕೆ ಇಲ್ಲೊಂದು ಡಯಾಫ್ರಾಗಮ್ ಇಟ್ಬಿಟ್ಟು, ಚೇಂಬರ್ ಇಟ್ಬಿಟ್ಟು ಇದನ್ನ ಪುಷ್ ಮಾಡ್ತಾ ಇದ್ರೆ ವಿತ್ ಕಂಪ್ರೆಸ್ಡ್ ಏರ್, ಅವಾಗ ಈ ಸಿಂಬಲ್. ಇದೇನಿದು ಡೈರೆಕ್ಟ್ ಆಕ್ಟಿಂಗ್ ಸೊಲನಾಯ್ಡ್, ಅಂದ್ರೆ ಎಲೆಕ್ಟ್ರಿಕಲಿ ಆಪರೇಟೆಡ್. ಇದು ಇಲ್ಲೊಂದು ಸೊಲನಾಯ್ಡ್ ಇಟ್ಬಿಟ್ಟು ಅದು ಕರೆಂಟ್ ಕೊಡ್ತಿದ್ರೆ, ಕರೆಂಟ್ ಕೊಟ್ಟಾಗ ಮೂವ್ ಆಗುತ್ತಲ್ಲ ಮ್ಯಾಗ್ನೆಟಿಕ್ ಫೋರ್ಸ್ ಇಂದ, ಆ ತರ ಇದ್ರೆ ವಾಲ್ವ್ ಆಕ್ಚುಯೇಷನ್. ಈ ಸ್ಪೂಲ್ ವಾಲ್ವ್ ನ ಆಕ್ಚುಯೇಟ್ ಮಾಡಕ್ಕೆ, ಪುಷ್ ಮಾಡೋದಕ್ಕೆ ಎಲೆಕ್ಟ್ರಿಕಲ್ ಎನರ್ಜಿ ಯೂಸ್ ಮಾಡ್ತಾ ಇದ್ರೆ ಅವಾಗ ಈ ಸಿಂಬಲ್. ಇದು ಸೊಲನಾಯ್ಡ್ ಕಂಟ್ರೋಲ್ಡ್ ಪೈಲಟ್ ಆಪರೇಟರ್. ಅಂದ್ರೆ ಇಲ್ಲಿ ಏನಿರ್ತದೆ ಅಂದ್ರೆ ನ್ಯೂಮ್ಯಾಟಿಕ್ ವಾಲ್ವ್ ಇರ್ತದೆ, ಆ ನ್ಯೂಮ್ಯಾಟಿಕ್ ವಾಲ್ವ್ ನ ಕಂಟ್ರೋಲ್ ಮಾಡೋದು ಯಾರು, ಎಲೆಕ್ಟ್ರಿಕಲ್ ಸಿಗ್ನಲ್. ಸೊ ಆ ತರ ಇದ್ರೆ ಈ ಸಿಂಬಲ್. ಸೊ ಇದು ಆಕ್ಚುಯೇಷನ್. ಇಲ್ಲಿ ಹಾಕೋದಕ್ಕೆ, ಇಲ್ಲಿ ಹಾಕಿದೆ ನೋಡು, ಅಲ್ಲಿ ಹಾಕೋದಕ್ಕೆ ಇವೆಲ್ಲ ಬೇರೆ ಬೇರೆ ನೀವು ಹಾಕೋಬೇಕಾಗುತ್ತೆ. Here is a similar valve to the one previously shown. It has 2 ports and 2 positions. So it is also a 2-way, 2-position valve. To illustrate the differences with this valve, let's build its graphic symbol. It is a 2-position valve, so the graphic symbol will have 2 adjacent boxes. This valve also has 2 ports. However, in the normal non-actuated position, both ports are blocked. Therefore, it is a normally closed valve. Push ಮಾಡದೇ ಇದ್ದಾಗ ಏನಾಗಿದೆ ನೋಡು, port A is blocked. ಆಮೇಲೆ port P is also blocked ನೋಡು, ಹೌದಲ್ಲ? ಸೊ ಇಲ್ಲಿ ಪುಷ್ ಮಾಡದೇ ಇದ್ದಾಗ ಇದು ಪೋರ್ಟ್ ಕ್ಲೋಸ್ ಆಗಿದೆ ನೋಡಿ, ಇಲ್ಲಿ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ದಿಸ್ ವಾಲ್ವ್ ಇಸ್ ಕಾಲ್ಡ್ ಆಸ್ NC ವಾಲ್ವ್. ನೋಡಿದೆ, NC ವಾಲ್ವ್ ಅಂದ್ರೆ ನಾರ್ಮಲಿ ಕ್ಲೋಸ್ ಇರೋದಂಗೆ. When the valve is actuated, fluid is allowed to flow from the pressure port to port A. A spring returns the valve to its normally closed position, and a push button actuates it to the open position. Therefore, this valve is a 2-way, 2-position, normally closed, spring return, push button operated valve.
While it is similar to the previous example, the differences in the normal position make it a distinctly different valve. The most important applications in fluid power for three-way valves are for directional control. Here we have a typical three-way valve with two operating positions. This valve has an inlet port P, exhaust port E, and output port A. In its normal position, inlet port P is blocked and outlet port A is connected to exhaust port E. The second position allows fluid to flow from the pressure port P to outlet port A and blocks exhaust port E. The valve is also spring return and push button operated. Here is another three-way, two-position valve. This valve also has an inlet port P, exhaust port E, and output port A, but they are in a different configuration. In its normal position, exhaust port E is blocked and fluid flows from pressure port P to outlet port A. The second position, pressure port P, is blocked and allows fluid to flow from outlet port A to exhaust port E. The valve is also spring return and push button operated. Three-way directional control valves have many applications in fluid systems. One of the most common applications is for the control of single